ಇನಿಷಿಯಲ್ ಸ್ಟೇಜಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಡನ್ ಓನ್ಲಿ ಇನ್ ದ ಬೆಸ್ಕಾಮ್ ರೀಸನ್ ಪ್ಲಸ್ ಅದರ್ ಪ್ಲೇಸಸ್ಗೂ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಷ್ಟು? 4 ಲಕ್ಷ ಮೀಟರ್ಸ್ ಪ್ಲಸ್ ಅಡಿಷ್ನಲಾಗಿ ಒಂದು 4 ಲಕ್ಷ, 8 ಲಕ್ಷ ಮೀಟರ್ಸ್ನ ನಾವು ಈಗ ಹೊಸದಾಗಿ ಇನಿಷಿಯಲ್ ಸ್ಟೇಜಲ್ಲಿ ತಗೊಳ್ಳುವಂಥದ್ದು. ಅದು ಕಾಸ್ಟ್, ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಮೀಟರ್ನ ಅಳವಡಿಸುವಂಥದ್ದಕ್ಕೆ 971 ಕೋಟಿ, AMI ತರುವಂಥದ್ದಕ್ಕೆ AMI ಆ್ಯನ್ಯುಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಸು ಪರ್ ಮೀಟರ್ಗೆ 1 ತಿಂಗಳಿಗೆ ಬೀಳುವಂಥ ವೆಚ್ಚ 75 ರೂಪಾಯಿ. ಅದನ್ನು 120 ತಿಂಗಳಿಗೆ ಅಡ್ವಾನ್ಸ್ ಆಗಿ ತೆಗೆದುಕೊಳ್ಳುವಂಥದ್ದಕ್ಕೆ ಒಂದು ಅವಕಾಶ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇರುವಂಥದ್ರಿಂದ ನಾವು 9,000 ರೂಪಾಯಿ ಒಟ್ಟಿಗೆ ಬಿಗಿನಿಂಗಲ್ಲಿ ಕಟ್ಟುವಂಥದ್ದಕ್ಕೆ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ನೀವು ಕೇಳ್ಬೋದು 25 ರೂಪಾಯಿ 70 ರೂಪಾಯಿ ತಿಂಗಳ ತಗೊಳ್ರಿ, ಯಾಕೆ ಒಂದೇ ಸರಿ ತಗೋತೀರಾ? ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಅದು. ನಾವು ಹೊಸದಾಗಿ ಏನೂ ಮಾಡಿಲ್ಲ, ಜಾರ್ಜ್ ಸಾಹೇಬರು ಹೊಸದಾಗಿ ಏನೂ ಮಾಡಿಲ್ಲ, ಸಿದ್ದರಾಮಯ್ಯನವರು ಹೊಸದಾಗಿ ಏನೂ ಮಾಡಿಲ್ಲ. ಎಲ್ಲ ಒಟ್ಟಾರೆ ಮೊತ್ತದ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಫಾರ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರಾಜೆಕ್ಟ್ ಇನ್ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಇನ್ ಬೆಂಗಳೂರು ರೀಜನ್, ದಟ್ ಇಸ್ ಬೆಸ್ಕಾಮ್ ರೀಜನ್, ಈಸ್ ಓನ್ಲಿ 1,500 crores. 1,500 crores. ಮಾನ್ಯ ಅಶ್ವಥ್ ನಾರಾಯಣರವರು 15,698 ಕೋಟಿ ಹಗರಣ ಅಂತ. ಅದೇ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್, ವರ್ಕ್ ಕಾಸ್ಟೇ 1,500 ಕೋಟಿ ರೀ. 15,698 ಕೋಟಿ ಹೆಂಗ್ರಿ ಹೇಳ್ರಿ ದಯಮಾಡಿ. ಆಮೇಲೆ ಈ ಅಶ್ವಥ್ ನಾರಾಯಣ್ ಅವರು ಒಂದು ಅನ್ಪಾಡ್ ರೀತಿಯಲ್ಲಿ ಮಾತಾಡುವಂಥದ್ದು ಇದೆಯಲ್ಲ, ದುರಂತದ ಸಂಗತಿ. ಕರ್ನಾಟಕದಲ್ಲಿ ಇಂಥ ರಾಜಕಾರಣಿಗಳೆಲ್ಲ ಇನ್ನೂ ಇದಾರಲ್ಲ, ಅಂಥವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ. ಸುಳ್ಳು ಯಾವ ಲೆವೆಲ್ಗೆ ಹೇಳ್ತಾರೆ ಸುಳ್ಳ ಅಂದರೆ ಎತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರೆ ಸುಳ್ಳ. 900 ರೂಪಾಯಿ ಸಿಗುತ್ತಂತೆ ಮೀಟ್ರು. 900 ರೂಪಾಯಿ ಸಿಗುವಂಥ ಮೀಟ್ರನ್ನ ಇವರು ಹೇಳ್ತಾರೆ ಚಾರ್ಜ್ ಮಾಡ್ತಾರೆ ಅಂತ 17,000 ರೂಪಾಯಿ ಪ್ಲಸ್ 10,000, 27,000 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ ಒಂದು ಮೀಟರ್ಗೆ. 27,000ದ ಪ್ರಕಾರ 900 ರೂಪಾಯಿ ಮೀಟ್ರ್ ಸಿಗ್ತದೆ ಬೇರೆ ಕಡೆ. ದಯಮಾಡಿ ಅಶ್ವಥ್ ನಾರಾಯಣ ಅವರು ಅದು ಎಲ್ಲಿ ಸಿಗ್ತದೆ ಅಂತ ಹೇಳ್ರಿ, ಯಾರು ಕೊಡ್ತಾರೆ ಅಂತ ಹೇಳ್ರಿ, ಯಾರು ಕಾಂಟ್ರಾಕ್ಟರ್ ಅಂತ ಹೇಳ್ರಿ, ಅವ್ರಿಗೆ ವಹಿಸ್ಬಿಡೋಣ ನಮ್ಮ ಕರ್ನಾಟಕ ರಾಜ್ಯದ ಈ ಮೀಟ್ರ್ ಅಳವಡಿಸುವಂಥದ್ದನ್ನ. ದಯಮಾಡಿ ನೀವು ರೈಟಿಂಗಲ್ಲಿ ಕಂಪನಿ ನೇಮು ಮತ್ತು ಅವ್ರನ್ನೆಲ್ಲ ಕರ್ಕೊಬರುವಂಥ ಕೆಲಸವನ್ನು ಮಾಡೋದು ನಾನೇ ಕರ್ಕೊಂಡು ಹೋಗ್ತೀನಿ. ನಾನು, ರಮೇಶ್ ಬಾಬು ಅವರು, ನಮ್ಮ ದೀಪಕ್ ಅವರು ಕರ್ಕೊಂಡೋಗಿ ಚೀಫ್ ಮಿನಿಸ್ಟರ್ ಮುಂದೆ ನಿಲ್ಲಿಸಿ, ಸ್ವಾಮಿ ಇವರು 900 ರೂಪಾಯಿ ಮೀಟ್ರ್ ಸಪ್ಲೈ ಮಾಡ್ತಾರೆ, ಇವ್ರ ಹತ್ರ ಅಳವಡಿಸೋಣ. 900 ರೂಪಾಯಿ ಮತ್ತು 27,000 ರೂಪಾಯಿನ ಕಂಪೇರ್ ಮಾಡಿ 15,698 ಕೋಟಿ ಹಗರಣ ಅಂತ ನಾವು ಸುಳ್ಳು ಹೇಳುವಂಥದ್ದಕ್ಕೆ ಮಿತಿ ಬೇಡವೆ? ಉದ್ದೇಶ ಏನು? 100ಕ್ಕೂ 100ರಷ್ಟು ಅಶ್ವಥ್ ನಾರಾಯಣ್ ಅವರ ಉದ್ದೇಶ ಬ್ಲಾಕ್ ಮೇಲ್ ತಂತ್ರ. ಈ ಮಸ್ಟ್ ಬಿ ಬ್ಲಾಕ್ ಮೇಲಿಂಗ್ ದ ಕಾಂಟ್ರಾಕ್ಟ್. ಅಲ್ಲಿಂದ ಏನಾದರೂ ಫಾಯ್ದೆ ಆದರೆ ಸುಮ್ಮನಿರ್ಬೋದು ಅನ್ನುವಂಥದ್ದು ಉದ್ದೇಶ ಅಂತ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು. ಎರಡನೇದು, ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ, ಅಶ್ವಥ್ ನಾರಾಯಣರವರೇ ನಿಮ್ಮ ಆಫೀಸ್ಗೆ ಬರ್ತೀನಿ, ನಾನು ರಮೇಶ್ ಬಾಬು ಅವರು ಬರ್ತೀವಿ, ಕೂಡಲು ಮಾಧ್ಯಮದವರ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ನಿಮಗೆ, ನೀವು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಸಹ್ಯಾದ್ರಿ ಬಿಡ್ಡಲ್ಲಿ ಭಾಗವಹಿಸಿದ್ರಲ್ಲ ಸಹ್ಯಾದ್ರಿ, ಅವ್ರಿಗೂ ನಿಮಗೂ ಏನು ಸಂಬಂಧ ಸ್ವಾಮಿ? ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆದ ತಕ್ಷಣ ನೀವು ಚಂಡಾಮಂಡಲವಾಗಿ ನಿರಂತರವಾಗಿ ಜಾರ್ಜ್ ಸಾಹೇಬ್ರ ವಿರುದ್ಧ, ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕಥೆಗಳು ಏನು ಅನ್ನುವಂಥದ್ದು ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ತಗೊಂಬಂದಿದ್ದೀನಿ. 2011ನೇ ಇಸ್ವಿಯಿಂದ ನೀವೇನೆಲ್ಲ ಅನಾಚಾರಗಳು ಮಾಡಿದ್ದೀರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ, ಒಂದೊಂದೇ ಮಾಡ್ತೀವಿ. ಅಶ್ವಥ್ ನಾರಾಯಣರವರೇ, ಬೀದಿಗೆ ನೀವು ಬಂದಿದ್ದೀರಿ, ನಾವು ಬರ್ತೀವಿ. ಯಾವ ಒಳ್ಳೆ ಕೆಲಸ ಮಾಡ್ಕೊಂಡ್ಬಿಡ್ತಾ ಇಲ್ಲ ನೀವು. ಆ ಸ್ಟೀಲ್ ಬ್ರಿಡ್ಜ್ ಹಿಂದೆ ಇಲ್ಲಿಂದ ಏರ್ಪೋರ್ಟ್ಗೆ ಸ್ಟೀಲ್ ಬ್ರಿಡ್ಜ್ ಮಾಡುವಂಥದ್ದಕ್ಕೆ ಕಲ್ಲು ಹಾಕಿದ್ರಿ. ಯಾವ ಕೆಲಸನೂ ಮಾಡೋಕ್ಕೆ ಬಿಡ್ತಾ ಇಲ್ಲ ನೀವು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ನಿಮ್ಮದೇ ಸರ್ಕಾರ ತಂದಂಥ ಯೋಜನೆ ಅಲ್ವೇನ್ರಿ? ಕೇಂದ್ರಕ್ಕೆ ಬರೀರಿ ಪತ್ರನ, ನಮ್ಮ ರಾಜ್ಯದಲ್ಲಿ ಬೇಡ ಸ್ಮಾರ್ಟ್ ಮೀಟ್ರು ಅಂತ. ಆ ಪತ್ರ ಬರೆದ್ಬಿಟ್ರು ರಾಜ್ಯ ಸರ್ಕಾರಕ್ಕೆ ಕೊಡಿ, ನಿಲ್ಲಿಸಿ ಅಲ್ಲಿಂದನೇ. ನಿಮ್ಮ ಪವರ್ ಮಿನಿಸ್ಟ್ರು ನಿನ್ನೆ ಬಂದಿದ್ದರು, 23ನೇ ತಾರೀಕು ಕರ್ನಾಟಕ ರಾಜ್ಯಕ್ಕೆ ಬಂದು ವಾರ್ನಿಂಗ್ ಕೊಟ್ಟವ್ರೆ. ಎಸ್, ಗಿವನ್ ದ ವಾರ್ನಿಂಗ್, ಸ್ಮಾರ್ಟ್ ಮೀಟರ್ ಯೋಜನೆಯನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ನಿಮಗೆ ಕೊಡುವಂಥ ಅನುದಾನ, ನಿಮಗೆ ಕೊಡುವಂಥ ಎಲೆಕ್ಟ್ರಿಸಿಟಿ, ನೀವು ಗ್ರಿಡ್ಡನ್ನು, ಸೆಂಟ್ರಲ್ ಗ್ರಿಡ್ಡಲ್ಲಿ ಏನು ಬರುತ್ತೆ ಅದನ್ನು ಕಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟವ್ರೆ.
ಇದಕ್ಕೇನು ಹೇಳ್ತೀರಿ? ನಿಮ್ಮ BJP ಸರ್ಕಾರದ ಮಂತ್ರಿ ಪವರ್ ಮಿನಿಸ್ಟರು ಮನೋಹರ್ ಲಾಲ್ ಖಟ್ಟರ್ ಕೊಟ್ಟಿರುವಂಥ ಒಂದು ವಾರ್ನಿಂಗ್. ಇದಕ್ಕೇನು ಮಾನ ಮರ್ಯಾದೆ ಬೇಡವಾ ನಿಮಗೆ? ಹೇಳಿ ನಿಮ್ಮ ಖಟ್ಟರ್ ಅವ್ರಿಗೆ. ಇಲ್ಲ ಹಗರಣ ಆಗ್ಬಿಟ್ಟಿದೆ ಸ್ವಾಮಿ, ದೊಡ್ಡದಾಗಿ 15,698 ಕೋಟಿ ಹಗರಣ ಆಗೋಗಿದೆ, ಅದಕ್ಕೆ ಕರ್ನಾಟಕದಲ್ಲಿ ರಾಜ್ಯ ಸ್ಮಾರ್ಟ್ ಮೀಟರ್ನ ಅಳವಡಿಸುವಂಥದ್ದಕ್ಕೆ ಅಳವಡಿಸೋದು ಬೇಡ ಅಂತ ನೀವು ಅಲ್ಲಿಂದ ಒಂದು ಪತ್ರವನ್ನು ಬರ್ಸ್ರಿ. ಸಮಸ್ಯೆ ಏನು? ಇದನ್ನು ತಗೊಂಡೋಗಿ ಹೈಕೋರ್ಟಿಗೆ ಕೊಡ್ತೀರಿ, PIL ಹಾಕ್ಸ್ತೀರಾ, ಹೈಕೋರ್ಟಲ್ಲಿ ಸುಳ್ಳನ್ನ ಹೇಳಿಸ್ತೀರಾ. 27,000 ಅಂತೀರಾ ಒಂದು ಮೀಟ್ರನ್ನ ಅಳವಡಿಸುವಂಥದ್ದಕ್ಕೆ. 27,000 ಅನ್ನುವಂಥದ್ದು ಎಲ್ಲಿದೆ ತೋರಿಸ್ರಿ. ಯಾರ್ರೀ ನಿಮ್ಗೆ ಹೇಳಿದ್ದು 27,000 ಅಂತ? ಎಲ್ಲಿದೆ ತೋರಿಸ್ರಿ. ವಿ ಆರ್ ಚಾರ್ಜಿಂಗ್ ಓನ್ಲಿ 4,998 rupees plus 75 rupees per month AMI ಆನ್ಯುವಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್. ಅದು AMI ಅಂದರೆ ಆನ್ಯುವಲ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್. ಸಾಫ್ಟ್ವೇರ್ನ ಅಪ್ಡೇಟ್ ಮಾಡುವಂಥದ್ದಕ್ಕೆ, ಅದನ್ನು ಆಪ್ರೇಟ್ ಮಾಡುವಂಥದ್ದಕ್ಕೆ ಕೊಡುವಂಥ ಪ್ರೈವೇಟ್ ಸೋರ್ಸ್ನವ್ರಿಗೆ ಕೊಡುವಂಥ ಒಂದು ವ್ಯವಸ್ಥೆ. ಆಮೇಲೆ ಆಪಾದನೆ ಮಾಡ್ತೀರಿ ಯಾವುದೋ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಂಥ ಕಂಪ್ನಿಗೆ ಕೊಟ್ಬಿಟ್ಟಿದ್ದೀರಾ ಅಂತ. ಈ 3 ಕಂಪ್ನಿ ಫೈನಲೈಸ್ ಆಗಿದೆ. 3 ಕಂಪ್ನಿಯಲ್ಲಿ ಯಾರು ಬ್ಲ್ಯಾಕ್ ಲಿಸ್ಟ್ ಅಂತ ಹೇಳಿ ದಯಮಾಡಿ ಬ್ಲ್ಯಾಕ್ ಲಿಸ್ಟ್ ಯಾರು ಅಂತ ಹೇಳ್ರಿ. ಸುಮ್ಮನೆ ಇಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡ್ತೀರಾ. ಬ್ಲ್ಯಾಕ್ ಲಿಸ್ಟ್ ಆಗಿದ್ದಂಥದ್ದು ಕಂಪ್ನಿ ಯಾವುದು ಅಂದರೆ ಅಲ್ಲೆಲ್ಲೋ ಇದರಲ್ಲಿ ಯಾವುದು ಪೂರ್ವಾಂಚಲ್ ವಿದ್ಯುತ್ ವಿತರಣಾ ನಿಗಮ ಲಿಮಿಟೆಡ್ ವಾರಣಾಸಿ ಉತ್ತರ ಪ್ರದೇಶ್, BCITS ಅಂತ ಒಂದು ಕಂಪನಿ. ಅವರು 6/1/2023ರಿಂದ 5/1/2025 ಅವ್ರನ್ನ ಯಾವುದೋ ಒಂದು ಕೆಲಸ ವಹಿಸಿದ್ರು. ಮನೆಗೂ ಹೋಗಿ ಸರ್ವೆ ಮಾಡಿ ಆ ಎಲೆಕ್ಟ್ರಿಸಿಟಿ ಸ್ಮಾರ್ಟ್ ಮೀಟರ್ ಸರಿಯಾಗಿ ಕೆಲಸ ಮಾಡ್ತದೆ ಇಲ್ವಾ ಅಂತ ಯೂನಿಫಾರ್ಮ್ ಸಮೇತ ಹೋಗಿ ಮಾಹಿತಿನ ತೆಗೆದುಕೊಂಬರುವಂಥದ್ದಕ್ಕೆ ಕೊಟ್ಟಂಥ ಒಂದು ಕಾಂಟ್ರಾಕ್ಟು ಆ ಕಂಪನಿಗೆ. ಆ ಕಂಪನಿಯವರು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡದೇ ಇದ್ದಿದ್ದರಿಂದ ಅವ್ರನ್ನ ಬ್ಯಾನ್ ಮಾಡಿದರು 2025ನೇ ಇಸ್ವಿವರೆಗೂ. ಎಲ್ಲಿವರೆಗೆ? 6/1/2025 ಬ್ಯಾನ್ ಮಾಡಿದ್ರು ಅಷ್ಟೇ. ಅದು ಮುಗಿದೋಯ್ತು. ಆ ಬ್ಯಾನ್ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ 23 ರಾಜ್ಯಗಳಲ್ಲಿ BCITS ತಗೊಂಡವ್ರೆ ಕಾಂಟ್ರಾಕ್ಟ್ನ. BCITS ತಗೊಂಡಿದ್ದಾರೆ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನ, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನ ಇವ್ರಿಗೆ ಕೊಟ್ಟವ್ರೆ. BJP ರೂಲ್ಡ್ ಸ್ಟೇಟ್ಗಳಲ್ಲೇ ಕೊಟ್ಟಿದ್ದಾರೆ, ನಾವಲ್ಲ. ಆಯಿತು, ನೀವು ಹೇಳ್ತಾ ಇದ್ದೀರಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದ ಜಾಸ್ತಿ ಹೈಯೆಸ್ಟ್ ರೇಟ್ ಕೋಟ್ ಆಗಿದೆ ಅಂತ. ಆಯಿತು, ಬೇರೆ ರಾಜ್ಯಗಳದ್ದು ಯಾವುದು ಅಂತ ದಯಮಾಡಿ ಹೇಳಿ. ಯಾವ ರಾಜ್ಯಗಳು ಕಮ್ಮಿ ಕೋಟ್ ಮಾಡಿದ್ದಾರೆ ಅಂತೇಳಿ. ನಿಮ್ಮ BJP ರೂಲ್ಡ್ ಸ್ಟೇಟಲ್ಲಿ ಕಾರಣ ಇದರಲ್ಲಿ ಗುಜರಾತಲ್ಲಿ 6,775 ಇದೆ. ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ? ನಿಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.